ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಇದ್ಕಿರೋ ಅವರೆ ಬೇಳೆಯಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಗ್ಲಾಸ್ ನಾನು ರವೆ ತೊಗೊಂಡಿದ್ದೀನಿ. ರವೆನ ಈಗ ಬಾಣಲಿ ಕಾದಿದೆ, ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕೆಂಪಾಗೋವರೆಗೂ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಉರಿಬೇಕು. ಇದ್ರ ಜೊತೆಗೆ ಇಕ್ತಿರೋ ಅವರೆ ಬೇಳೆ ಮತ್ತು ಬ್ರೋಕ್ಲಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಅಲ್ವಾ, ಇಕ್ಕಿದ ಬೇಳೆಯಿಂದ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ದಿಢೀರಂತ ಮಾಡ್ಕೊಳ್ಳೋ ಉಪ್ಪಿಟ್ಟು ನೀವು ಎಲ್ಲ ಟ್ರೈ ಮಾಡಿ ನೋಡಿ ಒಮ್ಮೆ. ನೋಡಿ, ಬಾಣಲಿ ಕಾದಿದೆ, ಎಣ್ಣೆನೂ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಸಿಡಿಲಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪ್ ಆಗಲಿ, ಚೆನ್ನಾಗಿರುತ್ತೆ. ಬ್ಯಾಚುಲರು ಪ್ರತಿಯೊಬ್ಬರು ಇದನ್ನು ಮಾಡ್ಕೋಬೋದು, ದಿಢೀರಂತ ಆಗುತ್ತೆ. ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಈರುಳ್ಳಿ ಮೀಡಿಯಮ್ ಸೈಜು. ಇದು ಕೆಂಪಾಗಬೇಕು ಇವಾಗ. ನೋಡಿ, ಇವಾಗ ಶುಂಠಿ 3ರಿಂದ 4 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕುಟ್ಟಿರೋದು ಶುಂಠಿ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ. ಈಗ ನೋಡಿ, ಸ್ವಲ್ಪ ಚಿಟಿಕೆ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಅವರೆ ಬೇಳೆ ಅಂದರೆ ಅವರೆ ಕಾಳಿದು, ಎಳೆ ಅವರೆ ಕಾಳು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು 4 ಕಾಳು ಸಕ್ಕರೆ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಈ ಸಕ್ಕರೆ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ರುಚಿಕರವಾಗಿ ಬರುತ್ತೆ. ನೀವೆಲ್ಲ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ನೋಡಿ, ಬ್ರೋಕ್ಲಿ ಇದು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು. ಬ್ರೋಕ್ಲಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಈ ಬ್ರೋಕ್ಲಿ ಹಾಕಿ ಮಾಡಿದ್ದೆ ಉಪ್ಪಿಟ್ಟು. ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ಒಂದು ಕ್ಯಾಪ್ಸಿಕಮ್ಮು ಕಡ್ಡಿ ಥರ ಹಚ್ಚಿಟ್ಕೊಂಡಿದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಈಗ ಒಂದು 6ರಿಂದ 7 ನಿಮಿಷ ಫ್ರೈ ಆಗಿಬಿಡಲಿ. ಸ್ವಲ್ಪ ಇದಕ್ಕೆ ತರಕಾರಿಗೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತರಕಾರಿಗೆ ಉಪ್ಪಿಡಲಿ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 6ರಿಂದ 7 ನಿಮಿಷ ಬಿಟ್ಬಿಡೋಣ. ನೋಡಿ, ಈಗ ಕುದ್ದಿರೋ ಬಿಸಿನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾದಿರೋ ಬಿಸಿನೀರಿದು. 1 ಲೋಟ ರವೆಗೆ 3 ಲೋಟ ನೀರು ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಚೆನ್ನಾಗೆಲ್ಲ ತರಕಾರಿ ಎಲ್ಲ ಬೇಯಲಿ. ಬೆಂದ ತಕ್ಷಣ ರವೆ ಹಾಕೊಂಬಿಟ್ರೆ ಬಿಸಿ ಬಿಸಿ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಬ್ಯಾಚುಲರು ಪ್ರತಿಯೊಬ್ಬರು ಮಾಡ್ಕೋಬೋದು. ಉಪ್ಪಿಟ್ಟು ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು. ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಮತ್ತೊಂದು